ಭಾರತದ ಮಹಾನ್ ಸಂತರ ಕುರಿತಾದ ನಮ್ಮ ಸರಣಿಯ 6ನೇ ವಿಡಿಯೋ ಇದಾಗಿದೆ. ನೀವು ಹಿಂದಿನವುಗಳನ್ನು ತಪ್ಪಿಸಿಕೊಂಡಿದ್ದರೆ ವಿವರಣೆಯಲ್ಲಿರುವ ವೆಬ್ ಲಿಂಕ್ಗಳನ್ನು ಪರಿಶೀಲಿಸಿ. ಈ ವಿಡಿಯೋದಲ್ಲಿ 63 ನೇನ್ಮಾರ್ಗಳಲ್ಲಿ ಒಬ್ಬರಾದ ಕೂಟ್ರುವ ನಾಯನಾರ್ ಅವರ ಸ್ಫೂರ್ತಿದಾಯಕ ಜೀವನಕ್ಕೆ ಪ್ರಯಾಣಿಸೋಣ. ಕಲಂಡಯನ ಪ್ರಬಲ ಮುಖ್ಯಸ್ಥ. ಅವರ ಧೈರ್ಯವು ಚಿದಂಬರಂನ ಕಾಸ್ಮಿಕ್ ನರ್ತಕಿ ಶಿವನ ಮೇಲಿನ ಭಕ್ತಿಯಿಂದ ಮಾತ್ರ ಹೊಂದಿಕೆಯಾಯಿತು. ಅವನು ವಿಶಾಲ ಭೂಮಿಯನ್ನು ವಶಪಡಿಸಿಕೊಂಡ ಮತ್ತು ಪ್ರಬಲ ಸೈನ್ಯಗಳನ್ನು ಮುನ್ನಡೆಸಿದ ಯೋಧ ರಾಜನಾಗಿದ್ದನು. ಆದರೂ ಅವರ ಎಲ್ಲಾ ವಿಜಯಗಳ ನಡುವೆಯೂ ಅವರು ವಿನಮ್ರರಾಗಿದ್ದರು. ಯಾವಾಗಲೂ ಪಂಚಾಕ್ಷರ ಮಂತ್ರವನ್ನು ಪುನರಾವರ್ತಿಸುತ್ತಿದ್ದರು. ನಮಃ ಶಿವಾಯ ಮತ್ತು ಶಿವನ ಭಕ್ತರಿಗೆ ನಮಸ್ಕರಿಸುತ್ತಿದ್ದರು. ಅವನಿಗೆ ಪ್ರತಿಯೊಂದು ವಿಜಯವೂ ಅಧಿಕಾರ ಅಥವಾ ಹೆಮ್ಮೆಗಾಗಿ ಅಲ್ಲ, ಆದರೆ ಭಗವಂತನಿಗೆ ಸಲ್ಲಿಸುವ ಸೇವೆಯಾಗಿತ್ತು. ಅವರ ಖ್ಯಾತಿ ಚೋಳ ಮತ್ತು ಪಾಂಡ್ಯ ನಾಡಿನಾದ್ಯಂತ ಹರಡುತ್ತಿದ್ದಂತೆ ಕೂಟ್ರುವ ನಾಯನಾರ್ ಔಪಚಾರಿಕವಾಗಿ ಕಿರೀಟಧಾರಣೆ ಮಾಡಲು ಬಯಸಿದ್ದರು. ವೈಭವಕ್ಕಾಗಿ ಅಲ್ಲ, ಆದರೆ ಆ ರಾಜತ್ವವನ್ನು ತಿಲ್ಲೈನ ಅಧಿಪತಿ ಚಿದಂಬರಂನ ಶ್ರೀ ನಟರಾಜನಿಗೆ ಅರ್ಪಿಸಲು ಬಯಸಿದ್ದರು. ಚಿದಂಬರಂ ದೇವಾಲಯದ 3000 ದೀಕ್ಷಿತರ ಬಳಿಗೆ ಹೋಗಿ ವಿನಮ್ರವಾಗಿ ವಿನಂತಿಸಿದ. ದಯವಿಟ್ಟು ನನಗೆ ಕಿರೀಟ ಧರಿಸಿ, ಆಗ ನಾನು ನಟರಾಜನ ಸೇವಕನಾಗಿ ಆಳ್ವಿಕೆ ನಡೆಸುತ್ತೇನೆ. ಆದರೆ ದೀಕ್ಷಿತರು ನಿರಾಕರಿಸಿದರು. ಅವರು ಹೇಳಿದರು, ನಾವು ಚೋಳ ಚಕ್ರವರ್ತಿಗೆ ಮಾತ್ರ ಕಿರೀಟಧಾರಣೆ ಮಾಡಬಹುದು. ಪ್ರಾಚೀನ ಸಂಪ್ರದಾಯವು ಬೇರೆಯವರಿಗೆ ಕಿರೀಟಧಾರಣೆ ಮಾಡುವುದನ್ನು ನಿಷೇಧಿಸುತ್ತದೆ. ನಿರಾಶೆಗೊಂಡ ಕೂಟ್ರುವ ನಾಯನಾರ್ ಕೋಪ ಅಥವಾ ಹೆಮ್ಮೆಯಿಂದ ಪ್ರತಿಕ್ರಿಯಿಸಲಿಲ್ಲ. ಪುರೋಹಿತರಿಗೆ ನಮಸ್ಕರಿಸಿ ತನ್ನ ಕಿರೀಟವನ್ನು ಗರ್ಭಗುಡಿಯ ಮುಂದೆ ಇಟ್ಟು ಚಿದಂಬರಂನನ್ನು ಮೌನವಾಗಿ ಹೊರಟುಹೋದನು. ಆದರೆ ಅವನ ಹೃದಯವು ಭಗವಂತನನ್ನು ಕೂಗಿತು. ನಟರಾಜನೇ, ಮನುಷ್ಯರಿಂದ ಅಲ್ಲದಿದ್ದರೂ ನಿನ್ನ ದಿವ್ಯ ಪಾದಗಳು ನನ್ನ ಕಿರೀಟವಾಗಲಿ. ಆ ರಾತ್ರಿ ದಣಿದ ಯೋಧನು ತನ್ನ ತುಟಿಗಳ ಮೇಲೆ ಶಿವನ ಹೆಸರಿನೊಂದಿಗೆ ಮಲಗುತ್ತಿದ್ದಾಗ ತಿಳೈ ದೇವರು ಅವನ ಕನಸಿನಲ್ಲಿ ಕರುಣೆಯಿಂದ ಮುಗುಳ್ನಕ್ಕು. ಭಗವಾನ್ ನಟರಾಜನು ತನ್ನ ಕಮಲದ ಪಾದಗಳನ್ನು ಕೂಟ್ರುವ ನಾಯನಾರ್ನ ತಲೆಯ ಮೇಲೆ ಇರಿಸಿ ಅವನಿಗೆ ಯಾವುದೇ ಐಹಿಕ ಪಟ್ಟಾಭಿಷೇಕಕ್ಕಿಂತ ಭವ್ಯವಾದ ಪಟ್ಟಾಭಿಷೇಕವನ್ನು ಆಶೀರ್ವದಿಸಿದನು. ಭಕ್ತನು ಎಚ್ಚರಗೊಂಡನು. ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಭಗವಂತನು ಸ್ವತಃ ಅವನಿಗೆ ಕಿರೀಟಧಾರಣೆ ಮಾಡಿದ್ದಾನೆ ಎಂದು ಅರಿತುಕೊಂಡನು. ಅಂದಿನಿಂದ ಕೂಟ್ರುವ ನಾಯನಾರ್ ರಾಜನಾಗಿ ಅಲ್ಲ, ಆದರೆ ಭಗವಂತನ ಸೇವಕನಾಗಿ ಆಳಿದರು. ಅವನ ಸಂಪತ್ತನ್ನು ದೇವಾಲಯದ ಸೇವೆಯಲ್ಲಿ ಸುರಿಯಲಾಯಿತು. ದೇವಾಲಯಗಳನ್ನು ಚಿನ್ನ, ಆಭರಣಗಳು ಮತ್ತು ದೀಪಗಳಿಂದ ಅಲಂಕರಿಸಲಾಯಿತು. ತನ್ನ ನಾಡಿನಾದ್ಯಂತ ಇರುವ ಶಿವ ದೇವಾಲಯಗಳಲ್ಲಿ ಪೂಜೆ ಎಂದಿಗೂ ನಿಲ್ಲದಂತೆ ನೋಡಿಕೊಂಡನು. ಒಂದು ಕಾಲದಲ್ಲಿ ಮನುಷ್ಯರು ನಿರಾಕರಿಸಿದ್ದರು. ಈಗ ಅವನು ಸ್ವತಃ ದೇವದಿಂದ ಕಿರೀಟಧಾರಣೆ ಮಾಡಿದನು. ಅವನ ರಾಜ ಕಿರೀಟವನ್ನು ಭಗವಂತನ ಪಾದಗಳಿಂದ ಬದಲಾಯಿಸಲಾಯಿತು. ನಿಜವಾದ ರಾಜತ್ವವು ಒಬ್ಬರ ಅಹಂಕಾರದ ಮೇಲೆ ಪ್ರಭುತ್ವ ಸಾಧಿಸುತ್ತದೆ ಮತ್ತು ದೇವರಿಗೆ ಶರಣಾಗಿದಾಗ ಮಾತ್ರ ಅಧಿಕಾರವು ಅರ್ಥವನ್ನು ಪಡೆಯುತ್ತದೆ ಎಂದು ಅವರು ಅರಿತುಕೊಂಡರು. ಕೂಟ್ರುವ ನಾಯನಾರ್ ಅವರು ತಮ್ಮ ಜೀವನದ ಕೊನೆಯವರೆಗೂ ಸೇವೆಯನ್ನು ಮುಂದುವರಿಸಿದರು. ಅವನ ಕತೆ ಕಾಲಾತೀತ ಜ್ಞಾಪನೆಯಾಗಿದೆ. ಲೌಕಿಕ ಕಿರೀಟಗಳನ್ನು ನಿರಾಕರಿಸಬಹುದು, ಆದರೆ ಭಕ್ತಿ ಪರಿಶುದ್ಧವಾದಾಗ ಭಗವಂತನು ತನ್ನ ಪಾದಗಳನ್ನು ಭಕ್ತನ ತಲೆಯ ಮೇಲೆ ಇಡುತ್ತಾನೆ. ಚಿದಂಬರನ್ನಲ್ಲಿ ಅವರ ಕತೆ ಒಂದು ಸಂದೇಶವಾಗಿ ಜೀವಂತವಾಗಿದೆ. ಆ ನಿಜವಾದ ಅಧಿಕಾರ, ನಿಜವಾದ ವಿಜಯ ಮತ್ತು ನಿಜವಾದ ವೈಭವವು ಶರಣಾಗತಿಯಿಂದ ಮಾತ್ರ ಬರುತ್ತದೆ. ಕೂಟ್ರುವ ನಾಯನಾರ್ ಅವರ ಭಕ್ತಿ. ಅವನು ಕರ್ತನ ಪಾದಗಳನ್ನು ತನ್ನ ಕಿರೀಟವಾಗಿ ಧರಿಸಿದ್ದನು. ಕಾಸ್ಮಿಕ್ ನರ್ತಕಿಯ ಮುಂದೆ ನಮ್ರತೆಯಿಂದ ನಮ್ಮ ಹೃದಯವನ್ನು ನಮಸ್ಕರಿಸಲು ನಮ್ಮೆಲ್ಲರನ್ನೂ ಪ್ರೇರೇಪಿಸಿ. ಓಂ ನಮಃ ಶಿವಾಯ.